ಪಟ್ಟಣದ ಹ್ಯಾಂಡ್ಪೋಸ್ಟ್ ವೃತ್ತದ ಬಳಿ ಹಲವು ದಿನಗಳಿಂದ ವಾಟರ್ ಪೈಪ್ಲೈನ್ ಒಡೆದು ಶೌಚಾಲಯದ ನೀರು ಮಿಶ್ರಿತದೊಂದಿಗೆ ಮೈಸೂರು ಮಾನಂದವಾಡಿ ರಸ್ತೆಗೆ ಹರಿಯುತ್ತಿದೆ. ಈ ಬಗ್ಗೆ ಹಲವು ಬಾರಿ ಪುರಸಭೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಕೊಳಚೆ ನೀರು ಹರಿಯುವುದರಿಂದ ಈ ವ್ಯಾಪ್ತಿಯಲ್ಲಿ ದುರ್ನಾತ ಬೀರುತ್ತದೆ. ಸಾರ್ವಜನಿಕರಿಗೂ ಕೊಳಚೆ ನೀರಿನಿಂದಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಇಲ್ಲಿಯೇ ವ್ಯಾಪಾರ ಮಾಡಬೇಕಾದ ಸ್ಥಿತಿ ಇರುವುದರಿಂದ ನಮಗೂ ಸಹ ಅನಾರೋಗ್ಯ ಭೀತಿ ಕಾಡುತ್ತಿದೆ. ವಾರ್ಡಿನ ಸದಸ್ಯರಿಗೆ ಹಲವು ಬಾರಿ ತಿಳಿಸಿದ್ದರೂ ಬಂದು ನೋಡಿಕೊಂಡು ಹೋಗಿ ತುಂಬಾ ದಿನ ಕಳೆಯಿತು. ಮತ್ತೆ ಈ ಕಡೆಗೆ ಬಂದೇ ಇಲ್ಲ. ಸುಮಾರು 7 ತಿಂಗಳಿಂದ ರಸ್ತೆಗೆ ಸಾಕಷ್ಟು ನೀರು ಪೋಲಾಗುತ್ತಿದೆ. ಫಿಲ್ಟರ್ ಇಂದ ಬರುವ ನೀರು ಯರಹಳ್ಳಿ ಕಾವಲ್ಗೆ ಹೋಗುತ್ತದೆ. ಈ ಕಲುಷಿತ ನೀರು ಮಿಶ್ರಿತವಾಗಿ ಒಳಗೆ ಹೋಗುತ್ತಿದೆ. ಯಾರು ಸಹ ನೋಡಿಲ್ಲ. ವಾಟರ್ ಮೆನ್ಗೆ ತಿಳಿಸಿದ್ದರೆ ನಾನು ರೆಡಿ ಮಾಡುವುದಿಲ್ಲ, ಸಂಬಳ ಕೊಟ್ಟಿಲ್ಲ ಎಂದು ಕಾರಣ ಹೇಳುತ್ತಾರೆ. ನನ್ನ ಸ್ವಂತ ದುಡ್ಡು ಕೊಡ್ತೀನಿ, ರೆಡಿ ಮಾಡು ಅಂದರೆ ಅದಕ್ಕೂ ಕೂಡ ಬರುವುದಿಲ್ಲ. ರಸ್ತೆ ಬದಿ ವ್ಯಾಪಾರಿ ಸಂಘದಿಂದ ಹಲವು ಬಾರಿ ಪುರಸಭೆಗೆ ಅರ್ಜಿ ಕೊಟ್ಟರೂ ಏನೂ ಪ್ರಯೋಜನವಾಗಿಲ್ಲ. ಹ್ಯಾಂಡ್ಪೋಸ್ಟ್ನಿಂದ ಕೇರಳ ರಾಜ್ಯಕ್ಕೆ ಹೋಗುವ ಹಲವು ಮಂದಿ ಮತ್ತು ರೆಸಾರ್ಟ್ಗಳಿಗೆ ತೆರಳಲು ಹಲವು ರಾಜ್ಯಗಳಿಂದ ಆಗಮಿಸುತ್ತಾರೆ. ಪುರಸಭೆ ಅಧಿಕಾರಿಗಳು ಕೂಡಲೇ ಇದನ್ನು ಸರಿಪಡಿಸಬೇಕು. ಈ ಕೂಡಲೇ ಶಾಸಕರು ಮಧ್ಯ ಪ್ರವೇಶಿಸಿ ಹ್ಯಾಂಡ್ಪೋಸ್ಟ್ ಸರ್ಕಲ್ನಲ್ಲಿ ಜನರಿಗೆ ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್ ಇಲ್ಲ, ಇರುವ ಬಸ್ ಸ್ಟ್ಯಾಂಡ್ ಹೊಡೆದು ಹಾಕಿದ್ದಾರೆ. ಮಹಿಳೆಯರಿಗೆ, ಶಾಲಾ ಮಕ್ಕಳಿಗೆ ಶೌಚಾಲಯ ಇಲ್ಲ, ಇರುವ ಶೌಚಾಲಯವನ್ನು ಮುಚ್ಚು ಹಾಕಿದ್ದಾರೆ. ಕುಡಿಯುವುದಕ್ಕೂ ನೀರಿಲ್ಲ. ಒಂದು ಬೋರ್ವೆಲ್ ಇದೆ, ಅದು ಸಹ ಕೆಟ್ಟು ಹೋಗಿ 2 ವರ್ಷ ಆಯಿತು. ದಯಮಾಡಿ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಿ ತಕ್ಷಣ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ಬೀದಿ ಬದಿ ಹೂವಿನ ವ್ಯಾಪಾರಿ ಸೋಮಣ್ಣ ತಿಳಿಸಿದರು. ಇಲ್ಲಿ ಪೈಪ್ಲೈನ್ ಒಡೆದೋಗ್ಬಿಟ್ಟು ಸುಮಾರು 6 ತಿಂಗಳು 7 ತಿಂಗಳೇ ಹತ್ತತ್ರ ಆಗಿದೆ ಸರ್. ಅವರು ಪುರಸಭೆಯವರು ಸಂಬಂಧಪಟ್ಟವ್ರ ಗಮನ ಕೊಟ್ಟರೆ ಬಂತಾರೆ, ನೋಡ್ತಾರೆ, ಆಮೇಲೆ ಕಾಟಾಚಾರಕ್ಕೆ ಹೆಂಗೆ ಮಾಡಬೇಕು ಹಂಗೆ ಮಾಡ್ಬಿಡ್ತಾರೆ ಸರ್. ಸಂಪೂರ್ಣವಾಗಿ ಮಾಡೋಕ್ಕಾಗಲ್ಲ. ತಿಂಗಳು ಕಳೀತು ಅಂತಂತಂದರೆ ಬರೀ ಇದೇ ಆಗ್ತಾ ಇರುತ್ತೆ. 1 ತಿಂಗಳು 20 ದಿವಸ ಆಗೋದೇ ಇಲ್ಲ, ಪುನಃ ಹೊಡೆದೋಗುತ್ತೆ. ಅಲ್ಲಿ ಫಿಲ್ಟ್ರಿಂದ ಬರುವಂಥ ನೀರು ಇಲ್ಲಿ ಯರಹಳ್ಳಿ ಕಾವಲ್ಗೆ ಹೋಗ್ತಾ ಇದೆ. ಆ ಯರಹಳ್ಳಿ ಕಾವಲ್ಗೆ ಹೋದಾಗ ಇಲ್ಲಿ ಕುಲುಷಿತ ನೀರು ಅದು ಒಳಗಡೆ ಹೋಗ್ತಾ ಇದೆ. ಅದು ಸಂಬಂಧಪಟ್ಟವರು ನೋಡ್ತಾ ಇಲ್ಲ. ನಾನು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಕರೆಸಿ ತಿಳಿಸಿದೆ. ಅವರು ಕೂಡ ಹೇಳಿದ್ರು ಅವ್ರು ಮಾಡಿಕೊಡ್ತೀವಿ ಅಂತಂತ ಹೇಳಿದ್ದಾರೆ. ವಾಟರ್ ಮ್ಯಾನ್ಗೆ ಹೇಳಿದ್ದಾರೆ. ವಾಟರ್ ಮ್ಯಾನು ನಂಗೆ ಸಂಬಳ ಕೊಟ್ಟಿಲ್ಲ, ನಾನು ಮಾಡಲ್ಲ ಅಂತಂದ. ಅಪ್ಪ ಸರಿ, ಇದು ಎಷ್ಟು ಖರ್ಚಾಗುತ್ತೆ ನೋಡಪ್ಪ, ನಾನೇ ನನ್ನ ಸ್ವಂತ ದುಡ್ಡು ಕೊಟ್ಟು ಮಾಡಿಸ್ತೀನಿ ಅಂತಂದೆ. 500 ರೂಪಾಯಿ ಖರ್ಚಾಗುತ್ತೆ ಅಣ್ಣ ಅಂದ. ಬಪ್ಪ ಅದೇನು ಬೇಕು ತಗೋ, ನಾನೇ 500 ರೂಪಾಯಿ ಕೊಡ್ತೀನಿ ಸುಧಾಕರ, ಮಾಡಿಕೊಡಪ್ಪ ಅಂತಂದ್ಬಿಟ್ಟೆಲ್ಲ ಕೇಳಿದೆ. ಹಣ ಬರ್ತೀನಿ ಅಂತಂತ ಹೇಳ್ಬಿಟ್ಟೋದನು ಮತ್ತೆ ಬರಲೇ ಇಲ್ಲ. ಅಂತಂದರೆ ಇರೋಣ ನಮ್ಗೆ ಸಂಬಳ ಕೊಟ್ಟಿಲ್ಲ, ನೀವು 500 ರೂಪಾಯಿ ಕೊಟ್ಬಿಡ್ತೀರಾ, ನಮ್ಮ 3-4 ತಿಂಗಳಿಂದ ಸಂಬಳ ಕೊಟ್ಟಿಲ್ವಲ್ಲ, ಸಂಬಳ ಕೊಡೋದು ಯಾರು ಅಂತಂತ ಕೇಳಿದೆ. ಅದಕ್ಕೆ ನಾನು ಆಯಿತು ಬಿಡಪ್ಪ, ನಾನು ಹೇಳಿದೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಅತ್ತಗೆ ಅಂತಂದ್ಬಿಟ್ಟು ನಾನು ಸಂಬಂಧಪಟ್ಟವ್ರಿಗೆ ತಿಳಿಸಿದೆ. ಆಮೇಲೆ ನಮ್ಮ ರಸ್ತೆ ಬದಿ ವ್ಯಾಪಾರಿಗಳ ಸಂಘದಿಂದ ನಾವು ಲೆಟ್ರ್ ಕೂಡ ಕೊಟ್ಟಿದ್ದೀವಿ. ಲೆಟ್ರ್ ಪ್ಯಾಡ್ ಬರೆಸಿ ಕ್ಲೀನಾಗಿ ಅರ್ಜಿನೇ ಕೊಟ್ಟಿದ್ದೀವಿ. ಸೀಲ್ ಹಾಕಿ ಸಂಘದಲ್ಲಿ 150 ಜನ ಮೆಂಬರ್ ಇದ್ದೀವಿ. ಅಷ್ಟು ಜನ ಕೂಡ ನಾವು ಪುರಸಭೆಗೆ ತಗೊಂಡೋಗಿ ಕೊಟ್ಟಿದ್ದೀವಿ. ಅವ್ರು ತಗೊಂಡಿದ್ದಾರೆ, ರಾಜಶೇಖರನ್ ಅವ್ರು ತಗೊಂಡಿದ್ದಾರೆ ಲೆಟ್ರು. ನಾನು CO ಇರಲಿಲ್ಲ, ಅವತ್ತು ಹುಣಸೂರಿಗೆ ಹೋಗಿದ್ರಂತೆ, ತೋರಿಸ್ತೀನಿ ಅಂತಂತ ಹೇಳಿದ್ರು. ಅದು ಏನಾಯಿತು ಗೊತ್ತಿಲ್ಲ. ಅದು ಕೊಟ್ಟೆ 2 ತಿಂಗಳಾಗೋಯ್ತು, ಬರಲೇ ಇಲ್ಲ. ಪುನಃ ಹೊಡೆದಾಗಿ ಈಗ ನೀರು ಬಿಡ್ತು ಅಂತಂದರೆ ಸಾಕು, ರಸ್ತೆಯಲ್ಲಿ ಇಡೀ ಸರ್ಕಲ್ ಪೂರ್ತಿ ಮರಡ ಸಂಸ್ಥೆ ತನಕನೂ ಹರ್ಕೊಂಡು ಹೋಗುತ್ತೆ ನೀರು. ಕೊಳಚೆ ನೀರು, ಗಲೀಜು ನೀರು ಇರುತ್ತೆ, ಎಲ್ಲ ಆಗುತ್ತೆ. ಮತ್ತು ದಯವಿಟ್ಟು ಈ ಕಡೆ ಪುರಸಭೆಯವರು ಸಂಬಂಧಪಟ್ಟವರು ಯಾರೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಅನಕ್ಷರಸ್ಥರು, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಚೇರ್ ಮಡಿಕೆಲ್ಲ ಕೂತ್ಕೊಳ್ಳೋ ಕಡೆನೇ ನಾನು ಎಲ್ಲಿ ಕೂತ್ಕೊತೀನಿ ಅಲ್ಲೇ ತುಂಬ ಹಳ್ಳ ಆಗ್ಬಿಟ್ಟೈತೆ. ಹೊಂಡ ಇರಾಪರ ನೀರೆಲ್ಲ ಬಂದು ಅಲ್ಲಿ ತುಂಬ್ಕೊಂಡ್ಬಿಟ್ಟು ಸೊಳ್ಳೆಗಳೆಲ್ಲ ಜಾಸ್ತಿ ನಮಗೆ ಸಾಂಕ್ರಾಮಿಕ ರೋಗಕ್ಕೆ ಈಡು ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟವರು ಆದಷ್ಟು ಬೇಗ ಇದನ್ನು ತಕ್ಷಣವೇ ಕ್ರಮ ತಗೊಂಡು ತಕ್ಷಣವೇ ಬಗೆಹರಿಸ್ಕೊಡಿ. ಇಲ್ಲಿ ಹ್ಯಾಂಡ್ಪೋಸ್ಟಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಸಾರ್ವಜನಿಕರ ಸಮಸ್ಯೆಗಳು. ಅಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ಗಳಿಲ್ಲ, ಇರೋ ಬಸ್ ಸ್ಟ್ಯಾಂಡ್ಗಳು ಹೊಡೆದಾಕಿದ್ದಾರೆ. ಹೆಂಗಸರಿಗೆ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಟಾಯ್ಲೆಟ್ಗೆ ಹೋಗೋಕ್ಕೆ ಒಂದು ಒಳ್ಳೆ ಶೌಚಾಲಯಗಳಿಲ್ಲ, ಇರೋ ಶೌಚಾಲಯಗಳನ್ನ ಮುಚ್ಚಾಕಿದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ. ಯಾರು ನೀರು ಕೇಳಿದ್ರು ನಲ್ಲಿಲಿ ಬೇಕ್ರಿಲಿ ಕೇಳಕ್ಕೆ ಹೋದರೆ 10 ರೂಪಾಯಿ ಬಾಟ್ಲು ಕೊಡ್ತಾರೆ ಕುಡಿಯೋಕ್ಕೆ ನೀರಿದ್ರೆ ಕೊಡಿ ಅಂತಂದರೆ. ಹೋಟ್ಲುಗಳಲ್ಲಿ ನೀರು ಕೊಡ್ತಾ ಇಲ್ಲ, ಎಲ್ಲ 10 ರೂಪಾಯಿನ ಬಾಟ್ಲು ತಗೊಳ್ಳಿ ಅಂತಂತ ಕೊಡ್ತಾ ಇದ್ದಾರೆ. ನಲ್ಲಿಗಳಿಗೆ ಬೆರಟೆ ಹಾಕಿಸಿ ಮುಚ್ಚಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. 1 ಅಲ್ಲ 2 ಅಲ್ಲ 3 ಅಲ್ಲ 4 ನಲ್ಲಿಗಳಿದೆ ಪ್ರತಿಯೊಂದು ಸರ್ಕಲಲ್ಲೂ. ಅಲ್ಲಿ ಮೈಸೂರು ರೋಡಲ್ಲಿ ಬೋರ್ವೆಲ್ ಇದೆ. ಆ ಬೋರ್ವೆಲ್ ರಿಪೇರಿ ಆಗ್ಬಿಟ್ಟೈತೆ. ಅದು ರಿಪೇರಿ ಆಗ್ಬಿಟ್ಟು 2 ವರ್ಷನೇ ಆಯಿತು, ಅದರಲ್ಲೂ ಕೂಡ ನೀರು ಬರ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಏನೋ ಗೊತ್ತಿಲ್ಲ. ಆಮೇಲೆ CC ಕ್ಯಾಮ್ರಾ ಹಾಕಿದ್ದಾರೆ, ಒಂದೂ ಉಪಯೋಗ ಇಲ್ಲ.